ಇದ ಬಸ್ ಸಖತ್ತಾಗಿ ಓಡಿಸಿದ್ರಣ್ಣ. ಒಂದು ಟ್ಯಾಂಕ್ಸ್ ಹೇಳೋಣ, ಇಲ್ಲಿಂದ ಹೇಳ್ಕೊಳ್ಳೋಣ. ಅಣ್ಣ ಥ್ಯಾಂಕ್ಸ್ ರೀ, ಸಖತ್ತಾಗಿ ಓಡಿಸಿರಿ ಗಾಡಿ. ನೋಡಿ ಮಾರ್ನಿಂಗ್ ಫಾಗ್ ಮಸ್ತ್ ಐತಿ, ಸನ್ರೈಸ್. ಸೊ ಇದು ಸುಕುಮಾ ಟ್ರಾವೆಲ್ಸ್ ಆಫೀಸ್ ಹೊರಟು ಕುಂತೆ ನಾನು. ಬಸ್ ಬಂತು ನಮ್ಮದು, ಇದೇ ಬಸ್. ಹೆಂಗೆ ಹೋಗ್ತಾರೆ ಏನಂತೀರಿ ಆಫೀಸ್ ಸ್ಟಾಪಲ್ಲಿ ಅವ್ರನ್ನ ಮಾತಾಡ್ಸೋಣ. 8 ಗಂಟೆ ಬಂದ್ವಿ, ಧರ್ಮಸ್ಥಳ ಎಂಟ್ರ್ ಆದ್ವಿ. ಇದನ್ನು ನೇತ್ರಾವತಿ ನದಿ ಘಟ್ಟ. ನಾವು ವಾಪಸ್ ಒಳ್ಳೆ ಒಂದು ಕರೆಕ್ಟಾಗಿ 10 ಗಂಟೆ 55 ನಿಮಿಷ ಇಲ್ಲೇ ಕಲ್ಗಟ್ಟಿಗೆ ಹತ್ರ ಡಿನ್ನರ್ ಬ್ರೇಕ್ ಕೊಟ್ರಿ ಇವ್ರು. ರೂಟ್ ಕೇಳಿದೆ ನಾನು, ಹಿಂಗೆ ಕುಮಟಾ ಮತ್ತು ಕುಮಟಾ ಆದಮೇಲೆ ಹೊನ್ನಾವರ ಆದಮೇಲೆ ಭಟ್ಗಳ ಕುಂದ ಬರೀ ಟೈಮ್ ಒಂದು ಕರೆಕ್ಟಾಗಿ 7 ಗಂಟೆ. ಮೂಡುಬಿದ್ರೆ ಎಂಟ್ರ್ ಆದ್ವಿ. ನಮಸ್ಕಾರ, ಹಾಯ್ ಹಲೋ ಹಾಯ್ ಮಾರು ಮುಗ್ರಾಸ್. ಹೆಂಗಿದ್ರೆ ಎಲ್ಲರೂ ಸೂಪರ್ ಇದ್ದಾರೆ ಅನ್ಕೋತೀನಿ. ನಾನು ಮಾತ್ರ ಸೂಪರ್ ಇದ್ದೀನಿ. ಇವತ್ತಿನ ಜರ್ನಿ ಬಂದು ಹುಬ್ಳಿಯಿಂದ ಧರ್ಮಸ್ಥಳ ಸುಕುಮಾ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಶೋಕ್ ಲೇಲ್ಯಾಂಡ್ BS4 ಬಸ್. ಫುಲ್ ಸ್ಲೀಪರ್, ನಾನ್ AC ಸ್ಲೀಪರ್ ಬಸ್ ಇದೆ. ಫಸ್ಟ್ ಟೈಮ್ ಈ ರೂಟಲ್ಲಿ ಸುಕುಮಾ ಟ್ರಾವೆಲ್ಸ್ ಬಸ್ಸಿಂದ ಫುಲ್ ಜರ್ನಿ ವಿಡಿಯೋ ಮಾಡೋದಿದ್ದಾನೆ. ಇದ್ರ ಪಿಕಪ್ ಪಾಯಿಂಟ್ ಬಂದು ಚೆನ್ನಮ್ಮ ಸರ್ಕಲ್ನ ಮುಂದ್ಗಡೆ ಸ್ವಿಮ್ಮಿಂಗ್ ಪೂಲ್ ಕಾಂಪ್ಲೆಕ್ಸ್ ಹತ್ರನೇ ಅಪೋಸಿಟಲ್ಲಿ ಇವ್ರದ್ದು ಸುಕುಮಾ ಟ್ರಾವೆಲ್ಸ್ ಆಫೀಸ್ ಐತಿ. ಅಲ್ಲಿಂದ ಟೈಮಿಂಗ್ ಬಂದು ಇಲ್ಲಿಂದ ಡಿಪಾರ್ಚರ್ ಟೈಮಿಂಗ್ 10 ಗಂಟೆ 15 ನಿಮಿಷ ರಾತ್ರಿ. ಅಲ್ಲಿ ರೀಚಿಂಗ್ ಟೈಮ್ ಬಂದು 7 ಗಂಟೆ 45 ನಿಮಿಷ. ರೂಟ್ ಬಂದು ಯಲ್ಲಾಪುರ, ಅಂಕೋಲ ಕ್ರಾಸ್, ಕುಮಟಾ ಆದಮೇಲೆ ಹೊನ್ನಾವರ ಆದಮೇಲೆ ಭಟ್ಕಳ, ಕುಂದಾಪುರ, ಉಡುಪಿ, ಮಣಿಪಾಲ, ಕಾರ್ಕಳ ಈ ರೂಟ್ ಮೇಲೆ ಹೋಗುತ್ತಿದ್ದು. ಹೆಚ್ಚಿನ ಡೀಟೇಲ್ ಇದ್ದರೆ ನಂದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಲಿಂಕ್ ಕೊಡ್ತೀನಿ, ಅಲ್ಲೂ ಕೂಡ ಫಾಲೋ ಮಾಡಿರಿ. ನೆಕ್ಸ್ಟ್ ಯಾವ ಥರ ರೂಟು, ಯಾವ ರೂಟಿಗೆ ಬೇಕು ಅಂತ ಹೇಳ್ಬಿಟ್ಟು ಅದೊಂದು ಕಮೆಂಟ್ಸ್ ಒಳಗೆ ಹೇಳ್ರಿ. ಆ ವಿಡಿಯೋ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬರೋಣ ಇವತ್ತಿನ ಜರ್ನಿ ಬಂದು ಸುಕುಮಾ ಟ್ರಾವೆಲ್ಸ್ ಬಸ್ಸಿಂದ ಒಂದು ವಿಡಿಯೋ ಮಾಡತ್ತೀನಿ. ಹುಬ್ಳಿ ಟು ಧರ್ಮಸ್ಥಳ. ಇವ್ರ ಪಿಕಪ್ ಪಾಯಿಂಟ್ ಬಂದು ಇಲ್ಲಿ ಹಳೆ ಬಸ್ ಸ್ಟ್ಯಾಂಡಿಂದ ಮುಂದ್ಗಡೆ ಸ್ವಿಮ್ಮಿಂಗ್ ಪೂಲ್ ಕಾಂಪ್ಲೆಕ್ಸ್ ಅಂತ ಕರೀತಾರೆ. ಇಲ್ಲಿ ಅದ್ರ ಬಾಜುಕ ಇವ್ರದ್ದು ಸುಕುಮಾ ಟ್ರಾವೆಲ್ಸ್ ಆಫೀಸ್ ಐತಿದೆ. ಅವ್ರ ಪಿಕಪ್ ಪಾಯಿಂಟ್ ಎಲ್ಲ ಬಸ್ ಇಲ್ಲೇ ಬಂದಿರ್ತಾವೆ. ಅವ್ರು ಇಲ್ಲೇ 10-15 ಬಸ್ ಬರುತ್ತೆ ಅಂತ ಹೇಳ್ಯಾರ. ಹೊಳ್ಳಿ ಬೆಳಗ್ಗೆ 7 ಗಂಟೆ 45 ನಿಮಿಷಕ್ಕೆ ರೀಚ್ ಆಗೈತಿ. ರೂಟ್ ಯಾವ ಥರ ಹೋಗುತ್ತೆ, ಎಲ್ಲೇನು ಬಸ್ ಬಂದಮೇಲೆ ಅದು ಬಸ್ಸು ತೋರಿಸ್ತೀನಿ ನಿಮ್ಗೆ. ಒಳ್ಳೆ ಡ್ರೈವರ್ನು ಕೇಳೋಣ ಎಷ್ಟು ಕಿಲೋಮೀಟ್ರ್ ಆಗುತ್ತೀನಿ ಅಂತೇಳಿ. ನಾನು GPS ಚೆಕ್ ಮಾಡಿದ್ದೆ 400 ಅಂದ್ರೆ 400+ ತೋರಿಸ್ತದೆ. ಆ ಡ್ರೈವರ್ನು ಕೇಳೋಣ ಯಾವ ರೂಟ್ ಹೋಗ್ತಾರೆ ಏನಂತ ಹೇಳ್ಬಿಟ್ಟು ತೋರಿಸ್ತಾ ಹೋಗ್ತೀನಿ ಬರ್ರಿ ಹಂಗೆ. ಸೊ ಇದು ಸುಕುಮಾ ಟ್ರಾವೆಲ್ಸ್ ಆಫೀಸ್ ಹೊರಟು ಕುಂತೆ ನಾನು. ಬಸ್ ಬಂತು ನಮ್ಮದು, ಇದೇ ಬಸ್. ಹೆಂಗೆ ಹೋಗ್ತಾರೆ ಏನಂತೀರಿ ಆಫೀಸ್ ಸ್ಟಾಪಲ್ಲಿ ಅವ್ರನ್ನ ಮಾತಾಡ್ಸೋಣ. ಭಯ ನಿಮ್ಮ ಹೆಸರು? ಇಬ್ರಾಹಿಮ್ ಅವ್ರು. ಇವರು ಆಫೀಸ್ ಸ್ಟಾಪ್. ಅಣ್ಣ ನಿಮ್ಮದು? ಇವರೆಲ್ಲ ಬಸ್ ಬಿಡ್ತಾರೆ ಇಲ್ಲಿ. ಇದೇ ಬಸ್ ನಮ್ಮದು. ಹೆಂಗೆ ರೂಟ್ ಹೋಗುತ್ತೇನು ಡ್ರೈವರ್ ಇಂಟ್ರಡ್ಯೂಸ್ ಮಾಡ್ಸ್ಕೊಳ್ಳೋಣ. ಕಿಲೋಮೀಟ್ರ್ ಎಷ್ಟಾಗುತ್ತೇನು ಅವ್ರನ್ನ ಕೇಳೋಣ ಬರ್ರಿ ಹಂಗೆ. ಒಳಗೆ ಇಂಟರ್ವ್ಯೂಲ್ಲಿ ತೋರಿಸ್ತೀನಿ ನಿಮ್ಗೆ. ಪಿಕಪ್ ಆಗಿ ಆಲ್ರೆಡಿ ಗಾಡಿ ಮುಂದೆ ಬಂತು. 10 ಗಂಟೆ 20 ನಿಮಿಷ. ಅಲ್ಲಿ ಪಿಕಪ್ ಮಾಡೋ ಟೈಮ್ ಒಳಗೆ ವಿಡಿಯೋದು ಮಾತಾಡಲಿಲ್ಲ. ಹುಬ್ಳಿ ದಾಟಿ ಮುಂದೆ ಬಂದಿವಿ. ಇವಾಗ ಸೀಟ್ ಬಂದು ಲೋವರ್ ಸೀಟ್ ಅಂತ ಲೋವರ್ 6 ಅಂತ ಹೇಳ್ಬಿಟ್ಟು ಸಣ್ಣ ಪುಟ್ಟ ಬ್ಯಾಗ್ಗಳಿದ್ದಾರೆ ನಿಮ್ಗೆ. ಇಲ್ಲೇ ರ್ಯಾಕ್ ಕೊಟ್ಟಿದ್ದಾರೆ. ಸೊ ಲೈಟಿಂಗ್ ಸ್ವಲ್ಪ ಕಮ್ಮಿ ಐತಿ. ಒಳ್ಳೆ ಮೊಬೈಲ್ ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ. ಇಲ್ಲೊಂದು ಇದು ಲೈಟಿಂಗ್ ಕಮ್ಮಿ ಕೆಲಸ. ಇಲ್ಲಿ ಮೊಬೈಲ್ ಇಡೋಕೆ ಒಂದು ಹೋಲ್ಡರ್ ಕೊಟ್ಟಿದ್ದಾರೆ. ಡ್ರೈವರ್ ಕ್ಯಾಬಿನ್ ಹೋಗಿ ಯಾವ ನಮ್ಮ ಸರ್ಕಲ್ ಕ್ರಾಸ್ ಆಗಿ ಈಗ ಗಿರ್ನಿ ಶಾಳ ರೂಟ್ ಬಂದ ನನಗೆ ಯಲ್ಲಾಪುರ ಮತ್ತು ಅಂಕೋಲ ಕ್ರಾಸ್, ಕುಮಟಾ, ಭಟ್ಕಳ, ಆಮೇಲೆ ಉಡುಪಿ, ಮಣಿಪಾಲ, ಕಾರ್ಕಳ ಇದ್ರ ಮೇಲೆ ಹೋಗುತ್ತೆ. ಅವ್ರ ಕಡೆ ಹೋಗ್ತೀವಿ. ಟೈಮ್ ಬಂದು ಕರೆಕ್ಟಾಗಿ 10 ಗಂಟೆ 55 ನಿಮಿಷ ಇಲ್ಲೇ ಕಲ್ಗಟ್ಟಿಗೆ ಹತ್ರ ಡಿನ್ನರ್ ಬ್ರೇಕ್ ಕೊಟ್ರಿ ಇವ್ರು. ರೂಟ್ ಕೇಳಿದೆ ನಾನು, ಹಿಂಗೆ ಕುಮಟಾ ಆದಮೇಲೆ ಹೊನ್ನಾವರ ಆದಮೇಲೆ ಭಟ್ಕಳ, ಕುಂದಾಪುರ, ಉಡುಪಿ, ಮಣಿಪಾಲ ಈ ಥರ ಹೋಗುತ್ತಿದ್ದು. ಡ್ರೈವರ್ ಕೇಳಿದೆ 400+ ಆಗುತ್ತಂತಂದ್ರೆ ಇಲ್ಲೇ ಒಂದು ಡಿನ್ನರ್ ಬ್ರೇಕ್ ಕೊಟ್ರೆ ಬರೀ ಊಟ ಆದಮೇಲೆ ತೆಗಿತಾರೆ. ಆ ಡ್ರೈವರ್ನೊಂದು ಮಾತಾಡ್ತೀನಿ ಅವಾಗ. ಬಸ್ಸನ್ನು ತೋರಿಸ್ಬಿಡ್ತಾನೆ ಬರ್ರಿ ಹಿಂಗೆ. 30 ಸೀಟರ್ ಗಾಡಿ ಇದು. ಅಣ್ಣ ಮಾತ್ರ ಸಖತ್ತಾಗಿ ಓಡಿಸಾತಾನ. KA51 AB 8734 ಅಶೋಕ್ ಲೇಲ್ಯಾಂಡ್ BS4 ಇದು. ಊಟ ಮುಗಿಸ್ಕೊಂಡು ಯಲ್ಲಾಪುರ ಹತ್ರ ಬಂದ್ವಿ. ಟೈಮ್ ಬಂದು 12 ಗಂಟೆ 22 ನಿಮಿಷ.
ಯಲ್ಲಾಪುರ ದಾಟಿದ ಮೇಲೆ ಇಲ್ಲೊಂದು ಇಡಗುಂಜಿ ಮತ್ತು ಅರ್ಬಲ್ ಘಾಟ್ ಅಂತ ಕೂಡ ಕರೀತಾರೆ ಅದಕ್ಕೆ. ಆ ಘಾಟಿಂದ ಒಂದು ಸ್ವಲ್ಪ ವಿಡಿಯೋ ತೊಗೊಂಡು ಅದಾದಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ಟೆ. ಮಕ್ಕಳಿಗೆ ವಿಡಿಯೋನ ಉಡುಪಿಯಿಂದ ಸ್ಟಾರ್ಟ್ ಮಾಡೋಣ. ಸೊ ಅಂದ್ರೆ ಉಡುಪಿಯಿಂದ ಅಲ್ಲಿ ಫುಲ್ ಸಿಂಗಲ್ ರೋಡ್ ಬರುತ್ತೆ, ಸ್ವಲ್ಪ ಘಾಟ್ ಸೆಕ್ಷನ್ ಎಲ್ಲ ಇರುತ್ತೆ. ಅದನ್ನು ಜಾಸ್ತಿ ವಿಡಿಯೋ ಕವರ್ ಮಾಡೋಣ. ಅಂದರೆ ಅಪ್ ಟು ಬಾಳೆಹಳ್ಳಿ ಕ್ರಾಸ್ವರೆಗೂ ಇದು ಘಾಟ್ ಸೆಕ್ಷನ್ ರೋಡೇ ಇರುತ್ತೆ. ಅಲ್ಲಿ ಬಂದು ಸ್ವಲ್ಪ ಸಿಂಗಲ್ ರೋಡ್ ಫುಲ್ಲಿ ಘಾಟ್ ಇರುತ್ತೆ. ಈ ವಿಡಿಯೋ ಸ್ವಲ್ಪ ತೋರಿಸಿದೆ ನಿಮ್ಗೆ ಕಾರವಾರ ಹೋಗೋ ಗೋವಾ ಹೋಗೋ ಮುಂದೆಲ್ಲ. ಡ್ರೈವರ್ ಸರ್ ಅವರೇ ಇದ್ದಾರೆ. ಬಂದು ಯಲ್ಲಾಪುರ ಘಾಟ್ ನೋಡೋಣ. ಲೆಂತ್ ಬಂದು 15 ಕಿಲೋಮೀಟ್ರ್ ಐತದೆ. ಅಂತ ಏನು ಡೇಂಜರ್ ಘಾಟ್ ಇಲ್ಲ, ಮಾಮೂಲಿ ಸ್ವಲ್ಪ ಟರ್ನಿಂಗ್ಸ್ ಎಲ್ಲ ಇದಾವೆ. ಮಾರ್ನಿಂಗ್ ಕರೆಕ್ಟಾಗಿ 6:28 ಟೈಮ್. ಕಾರ್ಕಳ ದಾಟಿ ಬಂದ್ವಿ. ಇದೊಂದು 60 ಕಿಲೋಮೀಟ್ರ್ ಐತಿ. ಆನ್ ಟೈಮ್ ಹೋಗ್ತಾರೆ ಕರೆಕ್ಟಾಗಿ. ಡ್ರೈವರ್ ಸರ್ ಬಂದು ಡ್ಯೂಟಿ ಚೇಂಜ್ ಆಗಿದೆ ಇವಾಗ. ಬರೀ ಟೈಮ್ ಒಂದು ಕರೆಕ್ಟಾಗಿ 7 ಗಂಟೆ. ಮೂಡುಬಿದ್ರೆ ಎಂಟ್ರ್ ಆದ್ವಿ. ಅವರು ನೈಟೆಲ್ಲ ಓಡಿಸ್ತಾರೆ. ಅವರು ಡೇ 7 ಅಶೋಕ್ ಲೇಲ್ಯಾಂಡ್ BS4 ರಾಣಿ ಸ್ಟೇರಿಂಗ್ ಅಂತ ಕರೀತಾರೆ ಇದಕ್ಕೆ. ಮಾರ್ನಿಂಗ್ ಫಾಗ್ ಮಸ್ತ್ ಐತಿ ವಿತ್ ಸನ್ರೈಸ್.
ಬಂದು ಕರೆಕ್ಟಾಗಿ 8 ಗಂಟೆ ಬಂದ್ವಿ. ಧರ್ಮಸ್ಥಳ ಎಂಟ್ರ್ ಆದ್ವಿ. ಇದನ್ನು ನೇತ್ರಾವತಿ ನದಿ ಘಟ್ಟ. ನಾವು ವಾಪಸ್ ಇಲ್ಲಿ ಕೂತ್ಕೊಳ್ಳಿ. ಧರ್ಮಸ್ಥಳ ಬಂದು ಎಂಟರ್ ಆದ್ವಿ. ಜರ್ನಿ ಬಂದು ಅವರ್ಸ್ 8 ಅವರ್, ಕಿಲೋಮೀಟ್ರ್ ಬಂದು 420 ಆಗುತ್ತೆ. 400+ ಅಂತ ಹಾಕಿದ್ದೀನಿ. ವೇರಿಯೇಷನ್ ಇರುತ್ತೆ, ಪಿಕಪ್ ಪಾಯಿಂಟ್ ಅದು ಇರೋದ್ರಿಂದ. ಇದ ಬಸ್ ಸಖತ್ತಾಗಿ ಓಡಿಸಿದ್ರಣ್ಣ. ಒಂದು ಟ್ಯಾಂಕ್ಸ್ ಹೇಳೋಣ, ಇಲ್ಲಿಂದ ಹೇಳ್ಕೊಳ್ಳೋಣ. ಅಣ್ಣ ಥ್ಯಾಂಕ್ಸ್ ರೀ, ಸಖತ್ತಾಗಿ ಓಡಿಸಿರಿ ಗಾಡಿ. ಇದು ನೋಡೋಣ, ಅಶೋಕ್ ಲೇಲ್ಯಾಂಡ್ BS ಬೋರ್ ರಾಣಿ ಸ್ಟೇರಿಂಗ್ ಅಂತ ಕೇಳ್ತಾರೆ. ಈ ಥರ ಇರುತ್ತೆ. ಇವರು ಬಂದು ಸೆಕೆಂಡ್ ಪೈಲಟ್, ಥರ್ಡ್ ಪೈಲಟ್. ಒಳಗೆ ಇಂಟೀರಿಯಲ್ ಈ ಥರ ಐತೆ, ರಾತ್ರಿ ತೋರಿಸೋಕ್ಕಾಗಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.